3 ಬ್ಯಾಕ್ಲಾಗ್ ಇದೆ, ಡಿಗ್ರಿ ಮುಗಿದ್ರು ಜಾಬ್ ಇಲ್ಲ, ಮನೆಗೆ ರೇಷನ್ ತರಕ್ಕೆ ಅಪ್ಪ ಒದ್ದಾಡ್ತಿದ್ದಾರೆ. ಮಗ ನೋಡಿದ್ರೆ ಇಮ್ಯಾಜ್ ಮಾಡ್ಕೊಳ್ಳಿ, ನೀವೊಬ್ಬ ರಿಚ್ ಮ್ಯಾನ್ ನ ಮದುವೆ ಆಗ್ತೀರಾ, ಅವನು ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ನನಗೆ ಅವಾರ್ಡ್ ಬಂದಿದೆ ಸರ್. ಅಂಡ್ ಅಣ್ಣ ವರ್ಲ್ಡ್ ವೈಡ್ ಫೇಮಸ್ ಇರ್ತಾನೆ. ನಂದೇನಂದ್ರೆ ವರ್ಲ್ಡ್ ಫೇಮಸ್ ಆಗಿದ್ರು ಡಾಗ್ ಫೀಲ್ಡ್ ಅಲ್ಲಿ ಡಿಗ್ರಿ ಮಾಡ್ಬೇಕಾದ್ರೇನೆ 4 ಫಿಲ್ಮ್ ಮಾಡಿರ್ತಾನೆ. ಆಲ್ರೆಡಿ ಕಾಲೇಜ್ ಡಿಗ್ರಿ ಓದೋ ಟೈಮ್ ಅಲ್ಲೇನೆ 4 ಪಿಕ್ಚರ್ ಮಾಡಿದೀನಿ. ಟೋಟಲಿ ಹೇಳ್ಬೇಕಂದ್ರೆ ಅಮೀರ್ ಖಾನ್ ತರ ಇರ್ತಾನೆ, ಬರೀ 100 ಕೋಟಿ ವರ್ತು ನಾಯಿನೇ ಸಾಕಿರ್ತಾನೆ. ಇದನ್ನೆಲ್ಲ ಕೇಳಿ ನೀವು ಅವನ್ನ ಮದ್ವೆ ಮಾಡ್ಕೊಂತೀರಾ. ಇನ್ನ ಲೈಫ್ ಸೆಟ್, ಬಂಗಾರದ ಬಾಟಬಲ್ಲೇ ಸ್ನಾನ ಮಾಡ್ಬೋದು ಅಂತ ಬಾಗ್ಲ ತೆಗೆದು ನೋಡಿದ್ರೆ ಇದಕ್ಕೆ ಇವನ್ ಹೆಂಡತಿ ಬಿಟ್ಟೋಗಿದ್ದು. ಗುರು, ನಾನು ಎಂತೆಂತ ಪುಂಗೋರ್ನ ನೋಡಿದೀನಿ, ಆದ್ರೆ ಈ ತರ ತಲೆ ದಿಂಗೋರ್ನ ಇದೇ ಫಸ್ಟ್ ನೋಡಿದ್ದು. ಹೈಯೆಸ್ಟ್ ಕೆಟ್ಟದಾಗ ಟ್ರೋಲ್ ಮಾಡೋದವ್ರಿಗೆ ಒಂದು ಹೈಯೆಸ್ಟ್ ಕಾಸ್ಟ್ಲಿ ಡಾಗ್ದು ಒಂದು ಮರಿನು ಗಿಫ್ಟ್ ಕೊಡ್ತೀನಿ ಅಂತಾನು ಹೇಳಿದೀನಿ. ಎಷ್ಟು ಕೆಟ್ಟದಾಗಾರ ಮಾತಾಡಿ. ಸೊ ನಾನಿವತ್ತು ರೋಸ್ಟ್ ಮಾಡ್ತಾ ಇರೋದು ನಾಯಿ ಸತೀಶ್ನ. ಇವನ್ ಪ್ರಕಾರ ಇವನ್ ವರ್ಲ್ಡ್ ಅಲ್ಲೇ ನಂಬರ್ 1 ಡಾಗ್ ಬ್ರೀಡರ್, ಅಂಬಾನಿಗಿಂತ ರಿಚ್. ಬರ್ತೀಯಾ? ರೇಟ್ ಎಷ್ಟು? ಅಂದ್ರೆ ಕರ್ನಾಟಕದಲ್ಲಿ ಯಾರು 2.5 ಲಕ್ಷ ಕೊಡಲ್ಲ. ನನಗಿರೋ ಡಿಮ್ಯಾಂಡು ಆಂಧ್ರ. ಅಂದ್ರೆ ನನ್ನ ರೇಟ್ 2.5 ಲಕ್ಷ ಅಂತ. ನೀನೇನ ಟೈಟಾನಿಕ್ ಹೀರೋ ಅನ್ಕೊಂಡ್ಬಿಟ್ಟಿದ್ಯಾ? ಯಾಕಂದ್ರೆ ನಾನು ಹಿಲ್ಸ್ ಶೂ ಹಾಕ್ತೀನಲ್ಲ, ಅದರಿಂದ ಫ್ಲಾಟ್ ಇದ್ದಾಗ ನೋವೇ ಬರಲ್ಲ. ಹಿಲ್ಸ್ ಶೂ ಯಾಕೆ ಹಾಕೋದು ನೀವು? ನನಗೆ ಅದು ಒಂಥರ ಮ್ಯಾನ್ಲಿ ತರ ಫೀಲ್ ಆಗುತ್ತೆ, ಹಿಂಗಾಗುತ್ತೆ ಅದು ಹಾಕೊಂಡ್ರೆ. ಇಲ್ಲ ಅಂದ್ರೆ ಅಂತ ಇರುತ್ತೆ ಅದಕ್ಕೆ. ವಾ, ನೋಡ್ತಿದ್ದೀರಾ, ಇದು ಶ್ರೀಮಂತರ ಜೀವನ. ಇವನ್ ಪ್ರಕಾರ ಹೈ ಹಿಲ್ಸ್ ಹಾಕಿದ್ರೆ ಮ್ಯಾನ್ಲಿ ಫೀಲ್ ಆಗುತ್ತಂತೆ. ಅಯ್ಯೋ ಗೇ ಸತೀಶ್ ಅಣ್ಣ, ಹಾಗಿದ್ರೆ ಅಂಡರ್ಟೇಕರ್ ಅಂಡರ್ವೇರ್ ಹಾಕೊಂಡು ಫೈಟ್ ಮಾಡ್ತಿರ್ಲಿಲ್ಲ, ಪ್ಯಾಂಟಿ ಹಾಕೊಂಡು ಫೈಟ್ ಮಾಡ್ತಿದ್ದ. ಟೇಸ್ಟ್ ಮಾಡಿಸ್ಕೋ, ವೇಸ್ಟ್ ಆಫ್ ಇಂಡಿಯಾ. ಇವತ್ತೇ ಇಲ್ಲಿಗೆ ನೀವು ಸ್ಟೇಜ್ ಮೇಲೆ ಹಾಕಿದ್ರಲ್ಲ ಸರ್ ಫಸ್ಟ್ ಡೇ, ಮರೂನ್ ಕಲರ್ ಬ್ಲೇಸರ್, ಅದೆಷ್ಟು ಸರ್? ಅದು 2,80,000 ಕೊಡ್ತಾ ಇದ್ದೀನಿ. ಯಾಕಂದ್ರೆ ಲೇಡೀಸ್ ಬ್ಲೌಸ್ ವರ್ಕ್ ಅದು ಕ್ವಾಲಿಟಿ ಡಿಫರೆನ್ಸ್ ಗೊತ್ತಾಗೋದು. ಲೇಡೀಸ್ಗೆ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಲೇಡೀಸ್ ಬ್ಲೌಸ್ ವರ್ಕ್ ಅದು ಕ್ವಾಲಿಟಿ ಡಿಫರೆನ್ಸ್ ಗೊತ್ತಾಗೋದು. ಗುರು, ಇವ್ನಿಗೇನೋ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಇದೆ. ಯಾಕೆ ಅಂದ್ರೆ ಹೀಲ್ಸ್ ಹಾಕಿದ್ರೆ ಮ್ಯಾನ್ಲಿ ಫೀಲ್ ಆಗುತ್ತೆ ಅಂತಾನೆ, ಬ್ಲೇಸರ್ ನ ಬ್ಲೌಸ್ ಹೊಲಿಯೋ ಲೇಡೀಸ್ ಕೊಟ್ಟು ಹೊಲ್ಸಿದೀನಿ ಅಂತಾನೆ. ನೀನ್ ವರ್ಲ್ಡ್ ಅಲ್ಲೇ ನಂಬರ್ 1 ಡಾಗ್ ಬ್ರೀಡರ್ ಅಲ್ಲ ಗುರು, ಮಿಸ್ಟೇಕ್ ಆಗಿರೋ ಕ್ರಾಸ್ ಬ್ರೀಡ್. ಒಂದೊಂದು ಕಾಲೇಜಲ್ಲಿ ಫ್ಯಾಷನ್ ಶೋಗೆ ಹೋದ್ರೆ ಅವನೇ ಫಸ್ಟ್ ಪ್ರೈಸ್ ತಗೊಂಡ್ ಬರ್ತಾನೆ. ಅದು ಹುಡುಗಿರ್ ಕಾಲೇಜ್ ಅಂತೂ ಕ್ರೈಸ್ಟ್ ಅಲ್ಲಿ ಇಲ್ಲಿ ಮೌಂಟ್ ಕಾರ್ಮಲ್ ಹೋದ್ರೆ ಹರ್ಷ ಅಂತ ಇದ್ರೆ 99.99% ಹುಡುಗಿರ್ ವಾಯ್ಸ್ ಬರ್ತಿರುತ್ತೆ. ಇನ್ನ 1% ನಿಂತರ ಗೇಗಳ ವಾಯ್ಸ್ ಬರುತ್ತೆ. ಗರ್ಲ್ಸ್ ಕಾಲೇಜಲ್ಲಿ ಹುಡುಗಿರ್ ವಾಯ್ಸ್ ಬರ್ದೆ ಇನ್ನೇನ್ ವೈಬ್ರೇಟರ್ ಸೌಂಡ್ ಬರುತ್ತಾ? ಎಲ್ಲಿಂದ ಬರ್ತಿರೋ ನೀವೆಲ್ಲ? ಅರ್ಥ ಆಯ್ತು ಅನ್ಸುತ್ತೆ. ನಂದು ಇವತ್ತವರೆಗೂ ಸ್ಟಾಪ್ ಆಗಿಲ್ಲ. ನೋಡಿ, ಈ ಏಜ್ ಅಲ್ಲಿ ನಿಮ್ದು ಸ್ಟಾಪ್ ಆಗಬಾರ್ದು ಅಂದ್ರೆ ಹೀಲ್ಸ್ ಹಾಕೊಳ್ಳಿ. ಒಂಥರ ಮ್ಯಾನ್ಲಿ ತರ ಫೀಲ್ ಆಗುತ್ತೆ. ನಂದೇನಂದ್ರೆ ವರ್ಲ್ಡ್ ಫೇಮಸ್ ಆಗಿದ್ರು ಡಾಗ್ ಫೀಲ್ಡ್ ಅಲ್ಲಿ ಕರ್ನಾಟಕದ ಜನತೆ ರೆಕಗ್ನೈಸ್ ಮಾಡ್ತಾ ಇರಲಿಲ್ಲ. ಯಾಕೆಂದ್ರೆ ನೀನು ಕರ್ನಾಟಕದಲ್ಲಿ ಬ್ರೀಡಿಂಗ್ ಮಾಡ್ತಿರ್ಲಿಲ್ಲ, ನೀನ್ ಬ್ರೀಡಿಂಗ್ ಮಾಡ್ತಿದ್ದು ಆಂಧ್ರದಲ್ಲಿ. ನನ್ನ ರೇಟ್ 2.5 ಲಕ್ಷ ಅಂತ. ಆದ್ರೆ ಕರ್ನಾಟಕದಲ್ಲಿ ಯಾರು 2.5 ಲಕ್ಷ ಕೊಡಲ್ಲ. ನನಗಿರೋ ಡಿಮ್ಯಾಂಡು ಆಂಧ್ರನೇ. ನಾನು ಎಲ್ಲೋದ್ರು ಎಲ್ಲ ಫ್ರೀ, ನನಗೂ ಫ್ರೀ. 150 ಇಂದ 350 ಜನಕ್ಕೂ ಫ್ರೀ. ಹೌದಣ್ಣ, ನೀನ್ ಬ್ಲೌಸ್ ಬ್ಲೇಸರ್ ಇಂದ ಆಧಾರ್ ಕಾರ್ಡ್ ತೆಗೆದು ತೋರಿಸ್ಬೇಕಷ್ಟೇ. ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ನನಗೆ ಅವಾರ್ಡ್ ಬಂದಿದೆ ಸರ್. ನೀನ್ ಸೆಲೆಬ್ರಾಸ್ಕಿಪಿಟಿಗಳಿಗೆ ಸೆಲೆಬ್ರಿಟಿಸ್ ಅಂತ ನಮಗ್ ಗೊತ್ತು. ಒಬ್ಬ ಡ್ರೋನ್ ಆರ್ಸಿ ಅವನೇ ಸೈಂಟಿಸ್ಟ್ ಅನ್ಕೊಂತಾನೆ. ಇವನು ಟ್ರೋಲ್ ಆಗಿ ಫೇಮಸ್ ಆಗಿ ಇವನೇ ಸೆಲೆಬ್ರಿಟಿ ಅನ್ಕೊಂತಾನೆ. ಈ ನನ್ನ ಮಕ್ಕಳು ಯಾವ ನಶೆ ಮಾಡ್ತಾರೋ ಗೊತ್ತಿಲ್ಲ ಗುರು, ಈ ಕಾನ್ಫಿಡೆನ್ಸ್ ಬರೋಕೆ. ಅವಾಗ ನಾನು ಅಮೀರ್ ಖಾನ್ ತರ ಇದ್ದೆ. ಶಾಬಾಷ್, ಅಮೀರ್ ಖಾನ್ ತರ ಅಲ್ಲ ಗುರು, ನೀನೇ ಅಮೀರ್ ಖಾನ್. ಇಲ್ಲೇನ್ ನೋಡ್ತಿದ್ದೀರಾ ನೋಡಿ, ಇದು ಮೇಕಪ್ ಹಾಕೊಂಡಿರೋ ಅಮೀರ್ ಖಾನ್. ಮೇಕಪ್ ತೊಳೆದ್ಮೇಲೆ ಹೀಗ್ ಕಾಣ್ತಾನೆ. ಗುರು, ನೀನ್ ಅಮೀರ್ ಖಾನ್ ತರ ಇದೆಯಾ ಅಂತ ಒಪ್ಕೊಂಡ್ರೆ ಇಲ್ಲಿ ಕಾಣ್ತಿದಾರಲ್ಲ, ಇದು ಯಾರು ಹೇಳೋ? ಇದು ಸುದೀಪ್ ಅಲ್ಲ, ಇದು ಜೀಸಸ್. ಎಷ್ಟು ಪ್ರಪೋಸಲ್ ಬಂದಿದೆ ಸರ್? ಎಷ್ಟು ಲೆಕ್ಕ ಇಲ್ಲ ಸರ್. ಸರ್ ಇಲ್ಲ, ಫ್ಯಾನ್ಸಿ ನಂಬರ್. ಕಾಲೇಜ್ ಲೈಫ್ ಇಂದ 2,000 ಜನ ಪ್ರಪೋಸ್ ಮಾಡಿದ್ದಾರೆ. 2,000 ಜನ? ಅಣ್ಣ ಅವನ್ನ ಋತಿಕ್ ರೋಷನ್ ಅನ್ಕೊಂಡಿದ್ದಾನೆ, ಆದ್ರೆ ಆಕ್ಚುಲ್ ಆಗಿ ಯಾವ್ದೋ ತಾತನ್ ಕಾಲ ಟ್ರಕ್ಗೆ ಟಿಂಕರಿಂಗು ಪೇಂಟಿಂಗ್ ಮಾಡ್ದಂಗಿದ್ದಾನೆ. ಅಣ್ಣ, ನಿನ್ಗೆ ಏನಾದ್ರೂ 2,000 ಪ್ರಪೋಸಲ್ ಬಂದಿದೆ ಅಂತ ನನಗೆ ಪ್ರೂವ್ ಮಾಡಿದ್ರೆ 10 ಲಕ್ಷ ಕೊಡ್ತೀನಿ. 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀನಿ. ಎಲ್ಲ 2,000 ನೋಟೆ. ನಂದೇನಂದ್ರೆ ವರ್ಲ್ಡ್ ಫೇಮಸ್ ಆಗಿದ್ರು ಡಾಗ್ ಫೀಲ್ಡ್ ಅಲ್ಲಿ ಕರ್ನಾಟಕದ ಜನತೆ ರೆಕಗ್ನೈಸ್ ಮಾಡ್ತಾ ಇರಲಿಲ್ಲ. ಎಂತ ಒಳ್ಳೆ ವಿಷಯ ಗುರು, ಗೂಗಲ್ ಅಲ್ಲಿ ನೋಡೋಣ ಬನ್ನಿ. ಮೀಟ್ ಸತೀಶ್ ಕ್ಯಾಡಬಾಮ್ಸ್ 100 crore ಡಾಗ್, ದಿ ಔಟ್ರೇಜಸ್ ಫ್ರಾಡ್. ಹೋ, ಇದಕ್ಕೆ ಅಣ್ಣನ್ ಮನೆಗೆ ಇಡಿ ಬಂದು ಇಡ್ಲಿ ತಿನ್ಸೋಗಿದ್ದು. ಬಲೆ 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 ಎಲ ಎಲ
ಗಾಂಜಾಗೆ ಅವರು ಕಿಂಗ್ ಅಂತ ಕರೀತಾರೆ, ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಅವ್ರ ನೇಮ್ ಈ ಡಾಗ್ ಇಡಕ್ ಕಾರಣ ಏನಂದ್ರೆ, ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ, ಒಳ್ಳೆ ಕುಡುಕ್ರು ತರ, ಗಾಂಜಾ ಹೊಡೆದಂಗೆ, ಡ್ರಗ್ ಅಡಿಕ್ಟ್ ತರ ಯಾವಾಗಲೂ ಒಂಥರ ಇರುತ್ತೆ, ತೆಲಾಡ್ತಾರೆ. ಗುರು ಅದು ಪಾಬ್ಲೋ ಎಸ್ಕೋಬಾರ್ ಅಂತ, ಫ್ಯಾಬ್ಲೋ ಎಸ್ಕೋಬಾರ್ ಅಲ್ಲ. ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಅಯ್ಯೋಣ, ನಿನ್ ನಾಯಿ ಕಣ್ಣು ಕೆಂಪಾಗಿದೆ, ಯಾವಾಗ್ಲೂ ನಶೆಲಿದ್ದಂಗಿರುತ್ತೆ ಅಂತ ಅದಕ್ಕೆ ಪಾಬ್ಲೋ ಎಸ್ಕೋಬಾರ್ ಅಂತೀಯಲ್ಲ. ನೀನ್ ಯಾವ ನಶೆಲಿದ್ಯಾ ಗುರು? ಪಾಬ್ಲೋ ಎಸ್ಕೋಬಾರು ಡ್ರಗ್ ಡೀಲರು, ಡ್ರಗ್ ಎಡಿಕ್ಟ್ ಅಲ್ಲ. ಫಸ್ಟ್ ಹೆಸರು ಚೇಂಜ್ ಮಾಡಿ ರಾಗಿಣಿ ಅಂತ ಇಡು. 138 ನೀವು 139ನೇ ಚಾನಲ್. ಇವನು ಡೈಲಿ 100 ಇಂಟರ್ವ್ಯೂ ಕೊಟ್ರೇನೆ 100 ಕೋಟಿ ನಾಯಿಗೆ ಡೈಲಿ ಪೆಡಿಗ್ರಿ ಹಾಕಕ್ಕಾಗೋದು. ಇಲ್ಲ ಅಂದ್ರೆ ಇವನು ಮತ್ತೆ ನಾಯಿ ಪಾರ್ಲೇಜಿ ತಿನ್ಕೊಂಡ್ ಮಲ್ಕೊಬೇಕು. ಬಡವನಿಗೆ ಗೊತ್ತು ದುಡ್ಡಿನ ಬೆಲೆ, ಶ್ರೀಮಂತನಿಗೆ ಏನು ಗೊತ್ತು ದುಡ್ಡಿನ ಬೆಲೆ, ಹಸಿವಿದ್ದವನಿಗೆ ಗೊತ್ತು ಹಸುವಿನ ಬೆಲೆ. ನಾಯಿ ಸತೀಶ್ ಅಣ್ಣನ ಹತ್ರ 100 ಕೋಟಿ ನಾಯಿ ಸಾಕಕ್ 100 ರೂಪಾಯಿನೂ ಇರಲ್ಲ. ಮತ್ ನೀವ್ ಕೇಳ್ಬೋದು ಅವ್ನು ಹೇಗ್ ಸಾಕ್ತಾನೆ ಅಂತ. ಹೆಂಗೆ ಏನು ಅಂತ ಅದು ಗೊತ್ತಿಲ್ಲ ಕಳ್ಳ, ನಮ್ ತಾಯಿ ಸತ್ತೋಗುವೆ, ನಾನಿನ್ನು ಚಿಕ್ಕ ಹುಡುಗ. ಹೇಗ್ ಸಾಕ್ತಾನೆ ಅಂದ್ರೆ ಯಾರು ಸಾಕ್ತಿವಿ ಅಂತಾರೋ ಅವನಿಗೆ ಫ್ರೀ ಆಗಿ ಕೊಟ್ಬಿಡ್ತಾನೆ. ನಿಮಗೇನು ಈ ನಾಯಿನೇ ಎತ್ಕೊಂಡೋಗಿ ಸಾಕಿದ್ರೆ ಟರ್ಮ್ಸ್ ಫ್ರೀ ಆಗಿ ಕೊಡ್ತೀನಿ, ಇದನ್ನೇ ಫ್ರೀ ಆಗಿ ಕೊಡ್ತೀನಿ, ಸಾಕೊಳ್ಳೋಂಗಿದ್ರೆ ಸಾಕೊಳ್ಳಿ. ಈ ಲಾಂಚ್ ಆದ್ಮೇಲಲ್ಲ, ಇವತ್ತೇ ಮುಗಿದ ಮೇಲೆ ಕರ್ಕೊಂಡು ಹೊರಟೋಗಿ, ಹಂಗೆ ಮನೆ ಕರ್ಕೊಂಡು ಹೊರಟೋಗಿ. ಈವೆಂಟ್ ಇದ್ದಿದ್ದಿನ ಡಾಗ್ ನ ಕರ್ಕೊಂಡ್ಬಂದ್ ಶೋ ಕೊಟ್ಟು ಹೋಗ್ತಾನಷ್ಟೇ. ಈ ಮೋಟೋ ವ್ಲಾಗರ್ಸ್ ಬೈಕ್ ನ ರೆಂಟ್ ಮಾಡ್ತಾರಲ್ಲ ಅದೇ ತರ. 100 CR ವರ್ತ್ ಸರ್, ಪರ್ಚೇಸ್ ಅಲ್ಲ, 100 CR ವರ್ತ್. ನಾನು ನಿಂತರನೇ ಹುಲಿ ಸಿಂಹನ ಕಾಡಲ್ಲಿ ಬಿಟ್ಟಿದ್ದೀನಿ, ಬೇಕಿದ್ರೆ ರೆಂಟಿಗೆ ತಗೊಂಡೋಗು. ಸಿಂಹಕ್ಕೆ ಸ್ನಾನ ಮಾಡಿಸ್ಬತ್ತೀನಿ. ಸಿಂಬಾ ಡಿಫ್ರೆಂಟ್ ಏನ್ ಮಾಡಿದ್ರು ಡಿಫ್ರೆಂಟ್. ಬಟ್ಟೆ ಹಾಕಿದ್ರು ಡಿಫ್ರೆಂಟ್, ಏನೇ ಆದ್ರೂ ಡಿಫ್ರೆಂಟ್. ಯಾವ ಲೆವೆಲಿಗೆ ಡಿಫ್ರೆಂಟ್ ಅಂದ್ರೆ ಟೈಟ್ ಸೋಪ್ ಹಾಕಿ ತೊಳೆದ್ರೆ ಬರುತ್ತಲ್ಲ ಡಿಫ್ರೆನ್ಸ್, ಆ ಲೆವೆಲಿಗೆ ಡಿಫ್ರೆಂಟ್. ಹೆಲಿಕಾಪ್ಟರ್ 3 ದಿನ ಫ್ರೀ ಕೊಡ್ತಾರ ಟಾಪ್ ಹೀರೋಗೆ, ಹೀರೋಯಿನ್ಗೆ, ಮೋದಿ ಕೊಡ್ತಾರ, 3 ದಿನ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರೆ. ಇದು ನನ್ನ ಕೆಪಾಸಿಟಿ. ಇವನ್ನ ಹೀಗೆ ಬಿಟ್ರೆ ಮೋದಿ ಡೈಲಿ ನನ್ಗೆ ಚಾಯ್ ಮಾಡ್ತಾನೆ ಕೂಡ್ಸೋಗ್ತಿದ್ರು ಅಂತಾನು ಹೇಳ್ತಾನೆ. ಭಾವನೆನ ನನ್ನ ಭಾವನಾತ್ಮಕವಾದ ಜೀವಿ ನಾನು. ಅವ್ರ ಹೆಸರನ್ನ ಇಲ್ಲಿ ತರಬೇಡಿ. ಚಿಕ್ಕದಂದ್ರೆ ಹೇಳ್ತಾ ಇರೋದು, ನನಗಿಂತ 10 ವರ್ಷ ಕಡಿಮೆ ಇರೋರು ರೆಡಿ, 15 ವರ್ಷ ಕಡಿಮೆ ಇರೋರು ರೆಡಿ. ಏನಕ್ಕೆ ಸಾಯ್ತಾರೆ? ನಾನು ಚೆನ್ನಾಗಿಲ್ಲ ಅಂದ್ರೆ ಏನಕ್ಕೆ ಸಾಯ್ತಾರೆ? ಲೇ ಬರಬೇಡಿ ಅಂದ್ರೆ 100 ಹೀರೋಯಿನ್ ಬರ್ತಾರೆ, ಬರ್ಬೇಡಿ ಅಂದ್ರೆ. ಅಣ್ಣ ಯಮಲೋಕಕ್ಕೆ ಹೋಗಿ ಬೇಕಿದ್ರೆ ಹೇಳ್ತಾನೆ ರಂಬೆ ಊರ್ವಶಿದು ಪ್ರಪೋಸಲ್ ಬಂದಿತ್ತು ಅಂತ. ಯಮನು ಹೇಳ್ತಾನೆ ಅಯ್ಯೋ ತಗಡೆ, ನಾನು ಎಮ್ಮೆ ಮೇಲೆ ಬರ್ತೀನಿ ಅಷ್ಟೇ, ನಾನೇ ಎಮ್ಮೆ ಅಲ್ಲ ಅಂತ. ಅಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡಿಸ್ಬಿಡ್ತೀನಿ, ಒಳಗಡೆ 6 ಅಡಿಗೆ 8 ಅಡಿ ಹೊಡಿಸ್ತೀನಿ, ಅಲ್ಲೇ ಒಳಗಡೆಗೆ ಹಾಕ್ಬಿಟ್ಟು 1 ಅರಳಿ ಮರ ಮಾಡ್ಬಿಡ್ತೀನಿ, ಇಟ್ಬಿಡ್ತೀನಿ ಮೇಲೆ. ಗುರು ಇವತ್ತಿಗೆ ಇಷ್ಟು ಸಾಕು. ಈ ವಿಡಿಯೋಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದ್ರೆ ನೆಕ್ಸ್ಟ್ ಪಾರ್ಟಲ್ಲಿ ಇನ್ನ ಬ್ರೂಟಲ್ ಆಗಿ ರೋಸ್ಟ್ ಮಾಡ್ತೀನಿ. ನಿಮ್ದೇನೇ ಫೀಡ್ಬ್ಯಾಕ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ನಿಮಿಷ ಮೈ ಕೊಡಿ. ಈಗ ನೀವು ಸುದೀಪ್ ಸರ್ ಅಷ್ಟು ಕಷ್ಟ ಬಿದ್ದು ಹೆಸರು ಮಾಡಿದ್ದಾರೆ ಎಲ್ಲ ನೀವು ಹೇಳ್ತಾ ಇದ್ದೀರಾ, ಅವ್ರು ಎಲ್ಲಿವರೆಗೂ ಹೆಸರು ಮಾಡಿದ್ದಾರೆ? ಗೂಗಲ್ ಅಲ್ಲಿ ನಂಬರ್ 1 ಹೀರೋ ಅಂತ ಹಾಕಿದ್ರೆ ಬರ ಅಂತ ಲೆವೆಲ್ಗೆ ಆಗಿದಾರ? ನಟ ಆದ್ರೆ ತಲೆ ಮೇಲೆ ಕೊಂಬಿರುತ್ತೆ. ಎಲ್ರೂ ಎದುರಾಕೊಂಡು ಬದುಕಕ್ಕಾಗಲ್ಲ, ಹಠ ಬಿಟ್ಬಿಡು, ಗಿವ್ ಅಪ್ ರಾಯ, ಇಟ್ಸ್ ಓವರ್.